ರಾಜ್ಯದ ಮನೆ ಮನವನ್ನ ತಲುಪಿವೆ ಈ ಕಂಪನಿಯ ಪುಸ್ತಕಗಳು. ಸುಭಾಷ್ ಪುಸ್ತಕಗಳು ಅಂದ್ರೆ ಕೋಟ್ಯಾಂತರ ಮಂದಿಯ ಹೆಮ್ಮೆ. 1942ರಲ್ಲಿ ಸ್ಥಾಪಿತವಾದ ಸುಭಾಷ್ ಬುಕ್ಸ್ ಸಕ್ಸಸ್ ಸ್ಟೋರಿ. ಇದುವೇ ಹೊತ್ತಿನ ವಿಶೇಷ ಸ್ಟಾರ್ ಆಫ್ ಕರ್ನಾಟಕ. ನಾನು ರಾಹುಲ್ ದಯಾನ್. ಒಂದು ಪುಸ್ತಕ ಹೇಳುತ್ತಂತೆ, ನನ್ನ ತಲೆ ತಗ್ಗಿಸ್ ನೋಡು, ನಿನ್ನ ತಲೆ ಎತ್ತಿ ಓಡಾಡುವಂತೆ ಮಾಡ್ತೇನೆ ಅಂತ. ಹಾಗೆ ಮನೆ ಎಂಬ ಮೊದಲ ಪಾಠಶಾಲೆಯಲ್ಲಿ ಓದುವ ಪ್ರಕ್ರಿಯೆ ಶುರು ಮಾಡುವ ಮಗುವಿನ ಕೈಗೆ ಸಿಗೋದೆ ಸುಭಾಷ್ ಪುಸ್ತಕ. ಶಿಕ್ಷಣ ಕ್ಷೇತ್ರದಲ್ಲಿ ಸುಭಾಷ್ಗೆ ತನ್ನದೇ ಆದ ಸ್ಥಾನ ಇದೆ. ಆದರೆ ಆ ಸ್ಥಾನ ಬಂದಿದ್ದು ಸುಖಾಸುಮನಿಯಲ್ಲ, ನಿರಂತರ ಶ್ರಮದಿಂದ. ಇದು ಪ್ರೊಫೆಷನ್ನು ನಮ್ಮ ತಾತ ಅವರ ಕಾಲದಿಂದ ಬಂದಿದೆ, 1942 ಇಂದ. ನಮಗೆ ಆ ಪುಸ್ತಕ ಪ್ರತಿಯೊಂದು ಮಗುಗೆ ತಲುಪಬೇಕು ಅಂದಾಗ ಅಥವಾ ತಲುಪಿಸಿದಾಗ ನಾವೇ ಅದನ್ನು ಓದಿದ್ದೀವಿ ಅನ್ನೋಷ್ಟು ಒಂದು ಸಂತೋಷ ಆಗುತ್ತೆ. ನನ್ನ ಮಕ್ಕಳಿಗೆ ಬುಕ್ ಕೊಡ್ತಾ ಇದ್ದೀವಿ ಅನ್ನೋಷ್ಟು ಸಂತೋಷ ಆಗುತ್ತೆ. ಸುಭಾಷ್ ಚಂದ್ರ ಬೋಸ್ ದೇಶಕ್ಕೆ ಕ್ರಾಂತಿ ತಂದ್ರೆ, ಈ ಸುಭಾಷ್ ಎಂಟರ್ಪ್ರೈಸಸ್ ದೇಶದಲ್ಲಿ ಪುಸ್ತಕಗಳ ಕ್ರಾಂತಿ ಮಾಡಿದೆ. ಪುಸ್ತಕ ಓದುವುದು ಲೋಕಜ್ಞಾನಕ್ಕಾಗಿ. ಲೋಕ ತಿಳಿದುಕೊಂಡವನು ಈ ಲೋಕದಲ್ಲಿ ಎಲ್ಲಿ ಬೇಕಾದರೂ ಜೀವಿಸಬಲ್ಲ. ಪುಸ್ತಕ ಓದೋದು ಅಂದ್ರೆ ಬರೀ ಅಕ್ಷರಗಳನ್ನ ನಾಲಿಗೆಯಲ್ಲಿ ಹೊರಳಿಸೋದಲ್ಲ, ಪುಸ್ತಕದ ಜೊತೆ ಮಾತನಾಡೋದು. ಈಗ ಪುಸ್ತಕಗಳ ಬಗ್ಗೆ ಹೇಳೋಕೆ ಕಾರಣವಾಗಿದ್ದು ಸುಭಾಷ್ ಎಂಟರ್ಪ್ರೈಸಸ್. ಈ ಕಂಪನಿ ತನ್ನೊಳಗೆ ಪುಸ್ತಕಗಳ ಯಜ್ಞ ಮಾಡ್ತಿದೆ. ಮನೆಯೇ ಮೊದಲ ಪಾಠಶಾಲೆ ಅನ್ನೋ ಮಾತು ಹುಟ್ಕೊಂಡಿದ್ದೇ ಪುಸ್ತಕಗಳಿಂದ. ಯಾಕಂದ್ರೆ ಮಕ್ಕಳು ಮೊದಲು ಕಲಿಕೆಯನ್ನ ಶುರು ಮಾಡುವುದೇ ಮನೆಯಲ್ಲಿ. ತಾಯಿಯೇ ಮೊದಲ ಗುರು. ಇದೇ ನಿಟ್ಟಿನಲ್ಲಿ ಈ ಮಾತಿಗೆ ಪೂರಕ ಅನಿಸುವ ಕಂಪನಿ ಈ ಸುಭಾಷ್ ಎಂಟರ್ಪ್ರೈಸಸ್. ಯಾಕಂದ್ರೆ ಆಗ್ತಾನೆ ಕಲಿಯೋ ಆಸಕ್ತಿ ತೋರುವ ಮಕ್ಕಳಿಗಾಗಿ ಕೆಲವು ಪುಸ್ತಕಗಳನ್ನ ಸುಭಾಷ್ ಕಂಪನಿ ಸಪ್ಲೈ ಮಾಡುತ್ತೆ. ಆರಂಭದ ಕಲಿಕೆಗೆ ಇವರಿಂದ ಸಿಗುವ ಪುಸ್ತಕಗಳು ಓದಿಗೆ ಶ್ರೀಕಾರ ಇದ್ದಂತೆ. ಎಂಥ ಡಿಜಿಟಲ್ ಯುಗ ಬಂದ್ರೂ, ಏನೇ ಟೆಕ್ನಾಲಜಿಗಳು ಬರ್ತಾ ಇದ್ರೂ ಪುಸ್ತಕಗಳಿಗೆ ಇರುವ ಬೆಲೆ ಕಮ್ಮಿಯಾಗೋಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಸಾಕ್ಷಿ ಸುಭಾಷ್ ಕಂಪನಿ. ಇದು ಪ್ರೊಫೆಷನ್ನು ನಾನು ಸ್ಟಾರ್ಟ್ ಮಾಡಿದ್ದಂತಲ್ಲ, ನಮ್ಮ ತಾತ ಅವರ ಕಾಲದಿಂದ ಬಂದಿದೆ, 1942 ಇಂದ. ಬಟ್ ನಮಗೆ ಆ ಪುಸ್ತಕ ಪ್ರತಿಯೊಂದು ಮಗುಗೆ ತಲುಪಬೇಕು ಅಂದಾಗ ಅಥವಾ ತಲುಪಿಸಿದಾಗ ನಾವೇ ಅದನ್ನು ಓದಿದ್ದೀವಿ ಅನ್ನೋಷ್ಟು ಒಂದು ಸಂತೋಷ ಆಗುತ್ತೆ. ನನ್ನ ಮಕ್ಕಳಿಗೆ ಬುಕ್ ಕೊಡ್ತಾ ಇದ್ದೀವಿ ಅನ್ನೋಷ್ಟು ಸಂತೋಷ ಆಗುತ್ತೆ. ಯಾಕಂದರೆ ಪುಸ್ತಕ ಅನ್ನೋದು ಇಲ್ಲ ಅಂತಂದರೆ ಪ್ರಪಂಚದಲ್ಲಿ ಯಾವುದೂ ಇಲ್ಲವೇ ಇಲ್ಲ. ಇವತ್ತು ಯಾವುದೇ ಡಿಜಿಟಲ್ ಬಂದಿರ್ಬೋದು, ಏನೇ ಇರ್ಬೋದು, ಬಟ್ ಪುಸ್ತಕ ಅನ್ನೋದು ಒಂದು ಇಂಪಾರ್ಟೆಂಟು. ಅದರಲ್ಲಿ ನಾನು ಮಾರುವಂಥ ಪುಸ್ತಕಗಳು ಜೀವನದಲ್ಲಿ ಚಿಕ್ಕ ಮಕ್ಕಳು ಮೊದಲ ಬಾರಿ ಬುಕ್ ಏನು ಮುಟ್ತಾರೆ ಅದನ್ನು ನಾನು ತಲುಪಿಸ್ತೀನಿ ಅವ್ರ ಕೈಗೆ. ಸೊ ಅದನ್ನು ತಲುಪಿಸುವಾಗ ರಿಯಲಿ ವಿ ಆರ್ ವೆರಿ ಹ್ಯಾಪಿ. ಇದು ಸಾಮಾನ್ಯ ವಿಷಯವಂತೂ ಅಲ್ಲ. ಯಾಕಂದ್ರೆ ಸಣ್ಣ ಉದ್ಯಮ ಅನಿಸಿದ್ರೂ ಅದರಲ್ಲಿ ಬೆಟ್ಟದಷ್ಟು ನೆಮ್ಮದಿ ಇದೆ, ಸಂತೋಷ ಇದೆ. ಇದೇ ಬಂಡವಾಳ ಸಹ ಆಗಿದೆ. ಆ ಅಮ್ಮ, ಆ ಆಕಳು ಹೀಗೆ ಶುರುವಾಗುವ ಕನ್ನಡ ಒಂದು ಮಗುವಿನಲ್ಲಿ ಭಾಷೆಯ ಜನ್ಮವಿದು. ಡಿಜಿಟಲ್ ಯುಗದಲ್ಲಿ ಪುಸ್ತಕಗಳ ಮಾರಾಟದಿಂದ ಸಾಧನೆ ಮಾಡುವುದು ಅಂದ್ರೆ ಸುಲಭದ ಮಾತಲ್ಲ. ರಿಯಲಿ ತುಂಬ ಕಷ್ಟಪಟ್ವಿ. ಬಟ್ ಕಷ್ಟದ ಜೊತೆಗೆ ಪ್ರತಿಯೊಂದು ಮೂಮೆಂಟಲ್ಲೂ ವಿ ಎಂಜಾಯ್ಡ್ ದಟ್ ಸ್ಟ್ರಗಲ್ ಇದೆಯಲ್ಲ, ಅದನ್ನು ಸ್ಟ್ರಗಲ್ ಆಗಿ ತಗೊಳ್ದೆ ವಿ ಆರ್ ಟೇಕನ್ ಚಾಲೆಂಜ್ ಆ್ಯಂಡ್ ಎಂಜಾಯ್ಡ್ ದಟ್. ಆ್ಯಂಡ್ ಕರ್ನಾಟಕದ ಪುಸ್ತಕ ಮಾರೋರು ಬರೀ ಒಂದು ಡಿಸ್ಟಿಕ್ಕು ಅಥವಾ ಸ್ಟೇಟಲ್ಲೇ ಮಾರ್ತಾಯಿದ್ವಿ. ಐ ಥಿಂಕ್ ಫ್ಯೂ ಪೀಪಲ್ ವೆಂಟ್ ಟು ಔಟ್ಸೈಡ್. ಅದರಲ್ಲಿ ನಾನು ಒಬ್ಬ. ಬರೀ ಬೆಂಗಳೂರಲ್ಲ, ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಎಲ್ಲ ಕಡೆಗೆ ಅಪ್ ಟು ಛತ್ತೀಸ್ಗಢವರೆಗೂ ನಾನು ಬುಕ್ ಸಪ್ಲೈ ಮಾಡ್ತೀನಿ. ಇಟ್ ಮೇ ಬಿ ಕಮ್ಮಿ ನಂಬರ್ ಜನಕ್ಕೆ ನಾನು ಅಲ್ಲಿ ಕೊಡ್ಬೋದು, ಬಟ್ ಫ್ರಮ್ ಕರ್ನಾಟಕದಿಂದ ನಾವು ಅಲ್ಲಿ ಹೋಗಿ ಕೊಡ್ತಾ ಇದ್ದೀವಿ. ಅದೊಂದು ಒಳ್ಳೆ ಖುಷಿ ಇದೆ. ಓದು ಅನ್ನೋದು ಮುಖ್ಯ, ಆದರೆ ಅದು ಜ್ಞಾನಕ್ಕೆ ಮಾತ್ರ ಸೀಮಿತ, ಸಾಧನೆಗಲ್ಲ ಅನ್ನೋದು ಸಾಧಕರ ಅಭಿಪ್ರಾಯ. ಹಾಗೆ ಸುಭಾಷ್ ಕಂಪನಿಯ ಮಾಲೀಕರು ಸಹ ಇದನ್ನೇ ಹೇಳಿದ್ದಾರೆ. ಯಾಕಂದ್ರೆ ಅವರು ಸಹ ಓದಿದ್ದು ಕಮ್ಮಿನೇ. ನನ್ನ ಎಜುಕೇಷನ್ ಬಂದು ದೊಡ್ಡದಾಗಿ ಹೇಳ್ಕೊಳ್ಳೋ ಅಂಥದ್ದೇನಲ್ಲ. ನಾನು ಅಪ್ ಟು ಕ್ಲಾಸ್ 7 ಕನ್ನಡ ಮೀಡಿಯಮಲ್ಲಿ ಓದಿದ್ದು. ಒಂದು ಚಿಕ್ಕ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದೆ. 8, 9, 10 ಇಂಗ್ಲೀಷ್ ಮೀಡಿಯಮ್ ಓದಿದೆ. ಬಟ್ ಬಿಕಾಸ್ ಆಫ್ ಕ್ರಿಕೆಟ್ ತುಂಬ ಇಷ್ಟಪಡ್ತಾ ಇದ್ದಿದ್ದರಿಂದ, ಕ್ರಿಕೆಟ್ ಹಿಂದೆ ನಾನು ಹೋಗಿದ್ದರಿಂದ 10th ಆದಮೇಲೆ ನಾನು ಓದೋಕ್ಕಾಗಲಿಲ್ಲ. ಇನ್ನೊಂದು ಕಡೆ ಫ್ಯಾಮಿಲಿ ಸಪೋರ್ಟ್ ಸ್ಪೋರ್ಟ್ಸಿಗೆ ಮಾಡದೇ ಇರೋದ್ರಿಂದ ಆವಾಗ ಈಗಿನ ಥರ ಅಲ್ಲ ಸ್ಪೋರ್ಟ್ಸ್. ಇವಾಗ ಕ್ರಿಕೆಟ್ ಅಂದರೆ ಅದರಲ್ಲಿ ಪ್ರತಿಯೊಂದು ಪೇರೆಂಟ್ಸು ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಅದನ್ನು ಸಾಧಿಸಿದ್ರೆ ತುಂಬ ಅದರಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಇದೆ, ನೇಮ್ ಇದೆ ಅಂತ. ಆಗ ಅದೆಲ್ಲ ಇರಲಿಲ್ಲ. ಸೊ ದೇ ನಾಟ್ ಸಪೋರ್ಟೆಡ್. ಕೊನೆಗೆ ಕ್ರಿಕೆಟ್ ಬಿಡಬೇಕಾಯ್ತು.
ಆ್ಯಂಡ್ ಫ್ಯಾಮಿಲಿ ಬಿಸ್ನೆಸ್ ಇದ್ದಿದ್ದರಿಂದ ವಿ ಎಂಟರ್ಡ್ ಇನ್ ಟು ದ್ಯಾಟ್. ಓಕೆ ಬಟ್ ಅಲ್ಲಿಗೆ ನಮ್ಮ ಎಜುಕೇಷನ್ ಅಲ್ಲಿಗೆ ನಿಂತೋಯ್ತು. ಓಕೆ ಬಟ್ ಎಜುಕೇಷನಿಂದನೇ ಸಾಧನೆ ಅನ್ನೋದು ಇಲ್ಲವೇ ಇಲ್ಲ ಸರ್. ನಾನು ಎಂಥ ಜಾಗದಲ್ಲಿ ಬೇಕಾದ್ರೂ ಹೋಗಿ ಮಾತಾಡೋಕ್ಕೆ ರೆಡಿ. ಎಜುಕೇಷನ್ನಿಂದನೇ ಸಾಧನೆ ಮಾಡಬೇಕು ಅನ್ನೋದೇ ಇಲ್ಲ. ನಾವು ಹೇಗೆ ಮೂವ್ ಮಾಡ್ತೀವಿ, ನಮಗೆ ಮಾಡಬೇಕು ಅನ್ನೋ ಒಂದು ಛಲ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು. ಅಂಗನವಾಡಿ ಮಕ್ಕಳಿಂದ ಹಿಡಿದು ಕಾಲೇಜ್ ಮಟ್ಟದ ಪುಸ್ತಕಗಳವರೆಗೂ ಸುಭಾಷ್ ಕಂಪನಿ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. 1942ರಲ್ಲಿ ಶುರುವಾಗಿದ್ದ ಈ ಕಂಪನಿ ಇವತ್ತು ಬಹು ಬೇಡಿಕೆ ಇರುವ ಬುಕ್ ಕಂಪನಿ. ಬುಕ್ ಸ್ಟಾಕಿಸ್ಟ್ ಆಗಿಯೂ ಇವರ ಸಾಧನೆ ಕಮ್ಮಿ ಇಲ್ಲ. ಎಕ್ಸೆಪ್ಟ್ ಸ್ಟೇಟ್ ಗೋರ್ಮೆಂಟ್ ಟೆಕ್ಸ್ಟ್ ಬುಕ್, ಬೇಕಾದ್ರೆ ಅದೀಗ ಗೋರ್ಮೆಂಟ್ ಬಿಟ್ಟು ಹೊರಗರು ಮಾರೋಂಗಿಲ್ಲ. ಓಕೆ ಅದು ಬಿಟ್ಟು ಪ್ರತಿಯೊಂದು ಮಾಡ್ತೀವಿ, ಇನ್ಕ್ಲೂಡಿಂಗ್ ಸೆಂಟ್ರಲ್ ಗೋರ್ಮೆಂಟ್ NCERT ಬುಕ್ಕು ನಾನು ಸ್ಟಾಕಿಸ್ಟ್ ಅದಕ್ಕೆ ಕರ್ನಾಟಕಗೆ ಓಕೆ ಅದನ್ನು ಮಾಡ್ತೀವಿ. ಎಲ್ಲ ಕಂಪನಿ ಬುಕ್ಕು ಇಂಡಿಯಾಲ್ಲೇ ಎಷ್ಟು ಕಂಪನೀಸ್ ಇದೆ ಸ್ಕೂಲ್ ಬುಕ್ ಪಬ್ಲಿಷ್ ಮಾಡೋರು, ಪ್ರತಿಯೊಬ್ಬರು ಬುಕ್ಕು ನಾವು ಮಾಡ್ತೀವಿ. ಪಠ್ಯ ಪುಸ್ತಕದ ಜೊತೆಗೆ ನೋಟ್ಬುಕ್ಗಳು, ಸ್ಟೇಷನರಿ ಐಟಂಗಳು ಸೇರಿ ಮಕ್ಕಳ ಅನುಕೂಲಕ್ಕಾಗಿ ಸುಭಾಷ್ ಇದೆ. ಹಾಗೆ ಮಕ್ಕಳಿಗೆ ಸುಲಭವಾಗಿ ಸಿಗುವಂಥ ಬೆಲೆಯೂ ಇದೆ. ಸ್ಪೆಷಾಲಿಟಿ ಅಂದರೆ ಮೊದಲನೇದು, ಯಾವತ್ತೂ ಡೂಪ್ಲಿಕೇಟ್ ಪುಸ್ತಕ ನಾವು ಮಾರೋದಿಲ್ಲ. ಓಕೆ ಅಂದರೆ ಡ್ಯಾಮೇಜ್ ಆಗಿದೆ ಒಳಗಡೆ ಪುಸ್ತಕ ಅಥವಾ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ ಅಂದರೆ, ಈಗ ಪುಸ್ತಕ ಜೂನಲ್ಲಿ ತಗೊತಾರೆ, ಎಕ್ಸಾಮು ನೆಕ್ಸ್ಟ್ ಮಾರ್ಚಲ್ಲಿ ಇರುತ್ತೆ. ಅವ್ರು ಮಾರ್ಚ್ ಫಸ್ಟ್ ವೀಕಲ್ಲಿ ಹೇಳಿದ್ರು ನಾವು ಹೋಗಿ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ವಿತೌಟ್ ಎನಿ ಎಕ್ಸ್ಟ್ರಾ ಚಾರ್ಜ್. ಕೊರಿಯರ್ ಚಾರ್ಜು ಮಾಡೋದಿಲ್ಲ. ಓಕೆ ಅವ್ರ ಮನೆಗೆ ಹೋಗಿ ಬುಕ್ ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ. ಪ್ಲಸ್ ನಾವು ಯಾವತ್ತೇ ಪುಸ್ತಕ ಕೊಡುವಾಗಲೂ ಮಗು ಚೆನ್ನಾಗಿ ಓದಲಿ, ಮುಂದೆ ಬರಲಿ ಅಂತ ಮನಸ್ಸಲ್ಲಿ ಅಂದ್ಕೊಂಡೇ ನಾವು ಬುಕ್ ಕೊಡ್ತೀವಿ. ಆ್ಯಂಡ್ ಆದಷ್ಟು ವಿಲ್ ಟ್ರೈ ಟು ಗಿವ್ ಸಮ್ ಡಿಸ್ಕೌಂಟ್. ಈಗ ನಮಗೆ 10 ರೂಪಾಯಿ ಲಾಭ ಬಂದರೆ ಒಂದು 2 ರೂಪಾಯೋ 5 ರೂಪಾಯಿವರೆಗೂ ನಾವು ಅದನ್ನು ಡಿಸ್ಕೌಂಟ್ ರೂಪದಲ್ಲಿ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ ಇವರ ಪುಸ್ತಕಗಳನ್ನು ಅವರು ಎಷ್ಟು ಪ್ರೀತಿಸ್ತಾರೆ ಅಂದರೆ ಮನೆಯ ಮಕ್ಕಳಿಗೂ ಪುಸ್ತಕ ಅಂತಲೇ ಹೆಸರಿಟ್ಟು ಪ್ರೀತಿಸುವಷ್ಟು. ಸರ್, ಖುಷಿ ಅನ್ನೋದು ನಾನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ. ಎಕ್ಸಾಂಪಲ್, ನಾವು ಎಷ್ಟು ಖುಷಿ ಪಡ್ತೀವಿ ಅಂದರೆ ಈ ಪುಸ್ತಕ ಮಾರೋದರಲ್ಲಿ, ನನ್ನ ಮಗನ ಹೆಸರೇ ಪುಸ್ತಕ, ನನ್ನ ಮಗಳ ಹೆಸರು ಗ್ರಂಥ. ಸೊ ನೀವು ಥಿಂಕ್ ಮಾಡಿ ನಾವು ಎಷ್ಟು ಅದನ್ನು ಲವ್ ಮಾಡ್ತೀವಿ ಅಂತ. ತುಂಬ ನಾವು ಎಕ್ಸ್ಪೆಕ್ಟೇ ಮಾಡದೇ ಇರೋವಂಥ ಸಮ್ ಅವಾರ್ಡ್ಸ್ ಎಲ್ಲ ಬಂದಿದೆ. ಲೈಕ್ ನಾವು ಆನ್ಲೈನ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ, ಆನ್ಲೈನ್ ಡೋರ್ ಡೆಲಿವರಿ ಸ್ಕೂಲ್ ಬುಕ್ಸ್ ಮಾಡಿದ್ವಿ, ಒಂದು ವೆಬ್ಸೈಟ್ ಅಂತ ಮಾಡಿ. ಈಗ ಹೇಗೆ ಫ್ಲಿಪ್ಕಾರ್ಟ್, ಅಮೆಝಾನ್ ಇದೆ, ಆ ಥರ ಒಂದು ಈಸಿ ಶಾಪಿ ಅಂತ ಮಾಡಿದ್ವಿ. ಅದು ನನ್ನ ವೈಫು ತುಂಬ ಇಷ್ಟಪಟ್ಟು ಫೋರ್ಸ್ ಮಾಡಿ ಮಾಡಿಸಿದ ಕಂಪ್ನಿ ಅದು. ಈ ಥರ ಒಂದು ಮನೆಗೆ ಬುಕ್ಸ್ ಡೆಲಿವರಿ, ಸ್ಕೂಲ್ ಬುಕ್ಸು ಯಾರು ಇಮ್ಯಾಜಿನೂ ಮಾಡಿರಲಿಲ್ಲ ಇಂಡಿಯಾಲಿ. ಅದು ಮಾಡಿದಾಗ ಸೆಕೆಂಡ್ ಇಯರು ನಮಗೊಂದು ಫೋನ್ ಕಾಲ್ ಬಂತು, ಲಕ್ನೋಗೆ ಬನ್ನಿ, ನಿಮಗೆ IIM ಇಂದ ಈ ಥರ ಒಂದು ಅವಾರ್ಡ್ ಇದೆ. IIM-ನಂಥ ಸಂಸ್ಥೆಗಳಿಗೆ ಪುಳಕ ಹುಟ್ಟಿಸಿ ಅವಾರ್ಡ್ ಪಡೆದುಕೊಂಡ ಹೆಗ್ಗಳಿಕೆ ಸುಭಾಷ್ ಕಂಪನಿಯದ್ದು. ಹಾಗೆ ಇವರ ಮತ್ತೊಂದು ಸಾಧನೆ ಅಂದರೆ ಆನ್ಲೈನ್ ಬುಕ್ ಸೇಲ್ಗಾಗಿ ವೆಬ್ಸೈಟ್ ಓಪನ್ ಮಾಡಿದ್ದು. ಇದರಲ್ಲಿ ನಾಗೇಶ್ ಅವರ ಪತ್ನಿಯವರದ್ದು ಬಹುಮುಖ್ಯ ಪಾತ್ರ ಇದೆ. ನನಗೆ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ, ನಾನು ತಮಿಳ್ನಾಡಿಂದ ಬಂದಿರೋದು, ಫ್ರಮ್ ಸೇಲಂ. ನನಗೆ ಕನ್ನಡ ಬರ್ತಾ ಇರಲಿಲ್ಲ. ಬಟ್ ಏನು ಕಮ್ಯುನಿಕೇಷನ್ ಬೇಕು, ಎಲ್ಲ ಕಲಿಬೇಕು. ಅಕ್ಕಪ್ಪ ಮನೆಯವರು, ಕೆಲಸದವರು, ಯಾರ ಹತ್ರ ಮಾತಾಡೋಕ್ಕಾಗಲ್ಲ, ಏನೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಬೋರ್ಡ್ ಓದೋಕ್ಕಾಗಲ್ಲ. ನಾನೇನು ಮಾಡಿದೆ, ನಮ್ಮ ಮೈದಾ ಇದ್ರು ಅವಾಗ, ಹೀ ಈಸ್ ನೋ ಮೋರ್ ನೌ. ಅವರು ಕನ್ನಡ ಕಲಿಯೋ ಬುಕ್ ಇತ್ತು, ಫ್ರಮ್ ತಮಿಳ್ ಆ್ಯಂಡ್ ಕನ್ನಡ ಎರಡದು ವಿತ್ ಇಂಗ್ಲೀಷ್ ಇದು ಇರುತ್ತೆ ಅದರಲ್ಲಿ ಗೈಡೆನ್ಸು. ಅದು ಇಟ್ಕೊಂಡು ಚಿಕ್ಕ ಮಕ್ಕಳಿಗೆ I ಮಾಡ್ತೀವಲ್ಲ, ನಾನೇ I ಕಲಿಯೋದು. ಆ ರೂಲ್ ಬುಕ್ಸ್ ತೊಗೊಂಬಂದ್ಬಿಟ್ಟು ಫಸ್ಟ್ ಡೇ I ಮಾತ್ರನೇ ಬರೆಯೋದು. ವಿ ಹ್ಯಾವ್ ಟು ಫೀಲ್ ಲೈಕ್ ಐ ಮೀನ್ LKG. ನಾನಾಗೆ ಕಲಿತೆ, ನನಗೆ ಯಾರು ಏನು ಹೇಳ್ಕೊಟ್ಟಿಲ್ಲ. AR ನಾಗೇಶ್ ಅವರಿಗೆ ಚಿಕ್ಕಂದಿನಿಂದ ಕ್ರಿಕೆಟ್ ಅಂದರೆ ಆಸಕ್ತಿ ಇದ್ರೂ ಮನೆಯವರ ಬೆಂಬಲ ಸಿಗದ ಕಾರಣ ಪುಸ್ತಕ ಮಾಳಿಗೆ ಕಡೆ ಹೆಜ್ಜೆ ಹಾಕಬೇಕಾಯಿತು. ಆದರೆ ಗೆದ್ದವನು ಮತ್ತೊಂದು ಗೆಲುವು ಬಯಸೋದು ತಪ್ಪೇನಲ್ಲ. ಹಾಗೆ ಅವರು ಕನಸನ್ನ ನನಸು ಮಾಡಿಕೊಳ್ಳೋ ಪ್ರಯತ್ನದಲ್ಲಿ KPL ಆಟದ ಸಮಯದಲ್ಲಿ ಬೆಳಗಾವಿ ಟೀಮ್ ಖರೀದಿಸಿ ಆ ಆಸೆಯನ್ನು ಪೂರೈಸಿಕೊಂಡಿದ್ದಾರೆ. ಹಾಗೆ ದೇವರ ಆಶೀರ್ವಾದ ಇದ್ರೆ ಮುಂದೆ IPLನಲ್ಲೂ ರಾರಾಜಿಸುವ ಕನಸು ನಾಗೇಶ್ ಅವರಿಗಿದೆ. ಬಡ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡ್ತಾ ವಿದ್ಯಾಭ್ಯಾಸಕ್ಕೆ ಪುಸ್ತಕಗಳನ್ನು ದಾನ ಮಾಡಿ ನೆರವಾಗುವುದು, ಕಷ್ಟದಲ್ಲಿದ್ದವರಿಗೆ ನೆರವು, ನೂರಾರು ಮಂದಿಗೆ ಉದ್ಯೋಗ ಅವಕಾಶ ಕೊಟ್ಟು ಪುಸ್ತಕದ ನೆರಳು ಕೊಟ್ಟ ಸುಭಾಷ್ ಸಂಸ್ಥೆಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. 100 ಮಕ್ಕಳಿಗೆ ತಮ್ಮ ಪುಸ್ತಕ ಸಿಕ್ಕು ಅವರ ಬದುಕು ಬಂಗಾರವಾಗಿಬಿಟ್ರೆ ಅದೇ ದೊಡ್ಡ ಗೆಲುವು ಅಂದ್ಕೊಳ್ಳೋ ಸಂಸ್ಥೆ ಇದು.
ಪುಸ್ತಕಗಳನ್ನೇ ನಂಬಿಕೊಂಡು ಇವತ್ತು ಇಷ್ಟು ದೊಡ್ಡ ಸಾಧನೆ ಮಾಡಿರೋ ಸುಭಾಷ್ ಸಂಸ್ಥೆಯ ಮಾಲೀಕರು AR ನಾಗೇಶ್ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮುಂದೆ ವೇದಿಕೆ ಮೇಲೆ ಬರ್ತಿರುವಂತಹ ಸಾಧಕರು MD ಸುಭಾಷ್ ಎಂಟರ್ಪ್ರೈಸಸ್ ನ ನಾಗೇಶ್ AR. ತುಂಬ ಖುಷಿಯಾಗಿದೆ. ಆ್ಯಂಡ್ ಫ್ರಮ್ ದ ಫಸ್ಟ್ ಡೇ ನ್ಯೂಸ್ ಫಸ್ಟ್ ಸ್ಟಾರ್ಟ್ ಆದಾಗಿಂದ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಇದೊಂಥರ ನಮಗೆ ಫ್ಯಾಮ್ಲಿ ಥರ ಆಗಿದೆ ಈಗ ನ್ಯೂಸ್ ಫಸ್ಟು. ಆ್ಯಂಡ್ ಬಿಕಾಸ್ ವೆನೆವರ್ ನಾವು ಅಂತಲ್ಲ ಯಾರೇ ಒಂದು ಸಾಧನೆ ಮಾಡಿದ್ರೆ ಇಮ್ಮಿಡಿಯೇಟ್ ಅದನ್ನು ರೆಕಗ್ನೈಸ್ ಮಾಡಿ ಆ ವರ್ಷ ಅವ್ರಿಗೆ ಅವಾರ್ಡ್ಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಜನ ತುಂಬ ಥರ ಅವಾರ್ಡ್ಸು ಯಾವ್ಯಾವ ಥರ ಬಿಸ್ನೆಸ್ ಲೆಕ್ಕದಲ್ಲೆಲ್ಲ ಮಾಡ್ತಾರೆ. ಬಟ್ ನ್ಯೂಸ್ ಫಸ್ಟ್ ಯಾವತ್ತೂ ಆ ಥರ ಒಂದು ಮಾಡದೆ ರಿಯಲ್ ಸಾಧಕರನ್ನ ಗುರುತಿಸಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಅದು ತುಂಬ ನಮಗೆ ಖುಷಿ ಆಗ್ತಾ ಇದೆ. ಇದು ಸುಭಾಷ್ ಬುಕ್ಸ್ ಸಕ್ಸಸ್ ಸ್ಟೋರಿ. ನೀವು ಸಕ್ಸಸ್ ಕಾಣಬೇಕು ಅಂದರೆ ನಿರಂತರವಾಗಿ ಶ್ರಮ ಹಾಕೋದು ಕಂಪಲ್ಸರಿ. ಇದುವೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.